ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ವಿತ್ ಸುರಭಿ ಅನಿಲ್ ಕುಮಾರ್. ಸೊ ಇವತ್ತು ನಾನು ತೊಗೊಂಡಿರುವಂಥ ಒಂದು ಪ್ರಾಡಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಮೋದಿಕಿನ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್. ಹೌದು ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ಇವಾಗ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಎಲ್ಲರೂ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಮಾಡೋದೆ ನಾವು ಹಲ್ಲುಜ್ಜೋದು. ಸೊ ಹಲ್ಲು ಶುದ್ಧವಾಗಿತ್ತು ಅಂತಂದರೆ ಇಡೀ ಡೇನೇ ನಮಗೆ ಫ್ರೆಶ್ ಆಗಿರುತ್ತೆ, ಹೌದಲ್ವಾ? ಸೊ ನಾವು ಯೂಸ್ ಮಾಡ್ತಿರುವಂಥ ಒಂದು ಪೇಸ್ಟಲ್ಲಿ ನಿಜವಾಗ್ಲೂ ಕೆಮಿಕಲ್ ಇದೆಯಾ ಅಥವಾ ಕೆಮಿಕಲ್ ಇಲ್ವಾ ಅನ್ನೋದನ್ನು ನಾವು ಲೈವ್ ಆಗಿ ಮನೇಲೆ ಯಾವ ರೀತಿಯಾಗಿ ಸಿಂಪಲ್ ಆಗಿ ಡೆಮೋನ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಮೋದಿಕೇನ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟನ್ನು ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆ ಅದರ್ ಬ್ರ್ಯಾಂಡ್ ಕಂಪನಿ ಪ್ರಾಡಕ್ಟ್ಸ್ಗಳನ್ನ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದೆಲ್ಲವೂ ಕೂಡ ಸೂಪರ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್. ಇದರಲ್ಲಿ ಕೆಮಿಕಲ್ಸ್ ಇದೆಯಾ ಅಥವಾ ಇಲ್ವಾ, ನಾವು ಯೂಸ್ ಮಾಡ್ತಿರುವಂಥ ಪೇಸ್ಟ್ ಸೇಫಾ ಅಥವಾ ಅನ್ಸೇಫಾ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಮೋದಿಕೇರ್ನ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟನ್ನು ಇಟ್ಕೊಂಡಿದ್ದೀನಿ. ಸೊ ನಾವು ಯಾವುದೇ ಒಂದು ಪೇಸ್ಟಲ್ಲಿ ನಿಮಗೆ ಕೆಮಿಕಲ್ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ ಹೈಡ್ರೋಕ್ಲೋರಿಡ್ ಆ್ಯಸಿಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈಸಿಯಾಗಿ ನಮಗೆ ಸಿಗೋದು ಹೈಡ್ರೋಕ್ಲೋರಿಡ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಡ್ ಆ್ಯಸಿಡ್ನ ನೀವು ಇಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ಹೊರಗಡೆ ಸಿಗುವಂಥ ಒಂದು ಪ್ರಾಡಕ್ಟ್ ಏನಿದೆ ಹಾರ್ಪಿಕ್, ಅದು ಹೈಡ್ರೋಕ್ಲೋರಿಡ್ ಆ್ಯಸಿಡ್ ಆಗಿರುತ್ತೆ. ಸೊ ನಾನು ಅದೇ ರೂಪದ ಒಂದು ಹೈಡ್ರೋಕ್ಲೋರಿಡ್ ಆ್ಯಸಿಡನ್ನು ನಾನು ತೊಗೊಂಡಿದ್ದೀನಿ. ಈಸಿಯಾಗಿ ನೀವು ಟೆಸ್ಟ್ ಮಾಡ್ಬೋದು. ಸೊ 4 ಗ್ಲಾಸ್ಗಳಿಗೆ ನಾನು ಹೈಡ್ರೋಕ್ಲೋರಿಡ್ ಆ್ಯಸಿಡನ್ನು ಹಾಕ್ತಾ ಇದ್ದೀನಿ. ಸೊ 4 ಗ್ಲಾಸ್ಗಳಿಗೂ ಕೂಡ ಸಮ ಪ್ರಮಾಣದಲ್ಲಿ ನಾನು ಒಂದು ಹೈಡ್ರೋಕ್ಲೋರಿಡ್ ಆ್ಯಸಿಡ್ ಹಾಕ್ತಿದ್ದೀನಿ. ಯಾಕೆ ನಾನು HClನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಯಾವುದೇ ಒಂದು ಪೇಸ್ಟಲ್ಲಿ ಕೆಮಿಕಲ್ ಇರೋದು ಈಸಿಯಾಗಿ ನಿಮಗೆ ಗೊತ್ತಾಗಲಿ ಅಂತ. ಸೊ ಕೆಮಿಕಲ್ ಜೊತೆ ಮಾತ್ರ ರಿಯಾಕ್ಟ್ ಆಗೋದು, ಕೆಮಿಕಲ್ ಇಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಆಗೋದಿಲ್ಲ. ಅದರ್ ಬ್ರ್ಯಾಂಡ್ ಕಂಪನಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಸೊ ಮೊದಲನೇದು ಪ್ರಾಡಕ್ಟ್. ಸೊ ಈಗ ಒಂದೊಂದಾಗಿ ಯಾವುದಲ್ಲಿ ಕೆಮಿಕಲ್ ಇದೆ ಅನ್ನೋದನ್ನ ಟೆಸ್ಟ್ ಮಾಡೋಣ. ಮಾಡ್ತಾ ಇದ್ದೀನಿ ನಾನು ಇವಾಗ. ಎಸ್ ನೋಡಿ, ಈ ಪೇಸ್ಟು ಯಾವ ರೀತಿಯಾಗಿ ಕೆಮಿಕಲ್ ಇದೆ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಇದು ಕೆಮಿಕಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಪೇಸ್ಟಲ್ಲಿ ಕೆಮಿಕಲ್ ಇದ್ದರೆ ಮಾತ್ರನೇ ಅದು ಕೆಮಿಕಲ್ ಜೊತೆ ರಿಯಾಕ್ಟ್ ಆಗೋದಕ್ಕೆ ಸಾಧ್ಯ. ನೋಡಿ ಯಾವ ರೀತಿಯಾಗಿ ಫಾರ್ಮ್ ಬರ್ತಾ ಇದೆ ಅಂತ. ಸೊ ಇದು ಕೆಮಿಕಲ್. ಇದು ಈ ರೀತಿಯಾಗಿ ಫಾರ್ಮ್ ಬರ್ತಾ ಇದೆ ಅಂದರೆ ಫ್ರೆಂಡ್ಸ್, ಇದರಲ್ಲಿ ನಿಕೋಟಿನ್ ಇರುತ್ತೆ. ಸೊ ಒಂದು ಸಲ ನೀವು ಬ್ರಷನ್ನು ಮಾಡದೆ 9 ಸಿಗರೇಟ್ ಸೇರಿದಾಗ ಎಷ್ಟು ನಿಕೋಟಿನ್ ನಿಮ್ಮ ಬಾಡಿಗೆ ಸ್ಟೋರ್ ಆಗುತ್ತೋ ಅಷ್ಟು ನಿಕೋಟಿನ್ ಒಂದು ಪೇಸ್ಟ್ಗಳಲ್ಲಿ ಇರುತ್ತೆ. ಸೊ ಇದರಿಂದಾಗಿ ಕ್ಯಾನ್ಸರ್ ಬರೋದಂತೂ ಗ್ಯಾರಂಟಿ. ಆ್ಯಂಡ್ ನೆಕ್ಸ್ಟ್ ಪೇಸ್ಟ್ನ ಸೊ ಇದರಲ್ಲಿ ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿ ಫಾರ್ಮ್ ಬರ್ತಾ ಇದೆ ಅಂತ. ಇದು ಕೂಡ ಕೆಮಿಕಲ್ ಜೊತೆ ರಿಯಾಕ್ಟ್ ಆಯಿತು. ಕೂಡ ನೋಡ್ಬೋದು ಫ್ರೆಂಡ್ಸ್, ಇದು ಕೂಡ ಕೆಮಿಕಲ್ ಜೊತೆ ರಿಯಾಕ್ಟ್ ಆಯಿತು. ಸೊ ನೋಡಿ, ಇದು ನಮ್ಮ ಪೇಸ್ಟು. ಸೊ ಮೋದಿಕೇರ್ ಪೇಸ್ಟು ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಟ್ ಆಗಿಲ್ಲ, ಯಾವುದೇ ರೀತಿಯಾದ ಚೇಂಜಸ್ಸು ಕಾಣಿಸ್ತಾ ಇಲ್ಲ. ನೋಡ್ತಾ ಇದ್ದೀರಾ ಅಲ್ವಾ? ಸೊ ಇವಾಗ ಹೇಳಿ ಫ್ರೆಂಡ್ಸ್, ಯಾವ ಒಂದು ಪೇಸ್ಟಲ್ಲಿ ಕೆಮಿಕಲ್ ಇದೆ ಅಂತ. ಸೊ ನೋಡಿ, ಇದೆಲ್ಲ ಕೂಡ ಕೆಮಿಕಲ್ ರಿಯಾಕ್ಟ್ ಆಗಿರೋದು ಮೋದಿಕೇರ್ ಪೇಸ್ಟ್.
ಸೊ ಇದಿಷ್ಟು ಇವತ್ತಿನ ಡೆಮೋ ಆಗಿದೆ. ಈ ಫಾರ್ಮ್ ಬರ್ತಿದೆ ಅಂದರೆ ಅದು ಕೆಮಿಕಲ್ ರಿಯಾಕ್ಟ್ ಆಗಿದೆ ಅಂತ. ನೀವು ಎಷ್ಟು ಸಲ ಬ್ರಷ್ ಮಾಡ್ತೀರಾ, ನೀವು ಎಷ್ಟು ಬ್ರಷ್ ಮಾಡಿದ್ಮೇಲೆ ನೀವು ಎಷ್ಟು ಸಲ ಮುಕ್ಕಳಿಸಿದ್ರು ಕೂಡ ನಿಮಗೆ ನೊರೆ ಹಾಗೆ ಬರ್ತಾ ಇರುತ್ತೆ. ನಾವೇನು ಅನ್ಕೊಂತೀವಿ ಇದು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ, ಬಟ್ ಅದು ನಿಮ್ಮ ಬಾಡಿ ಒಳಗಡೆ ಹೋದಾಗ ಸೊ ಒಳಗಡೆ ಒಂದು ಆ್ಯಸಿಡ್ ಇರುತ್ತೆ. ನಮಗೆ ಖಾಲಿ ಹೊಟ್ಟೆಲಿ ನಾವು ಬ್ರಷನ್ನು ಮಾಡೋದ್ರಿಂದ ಅದು ಯಾವಾಗ ನಮ್ಮ ಬಾಡಿನ ಸೇರುತ್ತೋ ಆವಾಗ ಅದು ಗ್ಯಾಸ್ಟ್ರಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಇದರಲ್ಲಿ ಯಥೇಚ್ಛವಾಗಿ ನಿಮಗೆ ಶುಗರ್ನ ಹಾಕಿರ್ತಾರೆ. ಸೊ ಅದು ಕೂಡ ನಿಮಗೆ ಬೇರೆ ಒಂದು ಕಡೆ ತಿರುಗೋದಕ್ಕೆ ಈಸಿ ಆಗುತ್ತೆ. ಅಂದರೆ ಶುಗರ್ ಬರೋದಂತೂ ಗ್ಯಾರಂಟಿ ಆಗಿರುತ್ತೆ. ನಿಮಗೆ ನಮ್ಮ ಒಂದು ಪೇಸ್ಟಲ್ಲಿ ಹೇಳಬೇಕಂತ ಹೇಳಿದ್ರೆ ಶುಗರ್ ಕೇನ ಯೂಸ್ ಮಾಡಿರ್ತಾರೆ. ಸೊ ಯಾವುದೇ ರೀತಿಯಾದಂಥ ಒಂದು ಶುಗರ್ ಬಾಡಿಗೆ ಸೇರೋದಿಲ್ಲ. SPF ಕಂಟೆಂಟ್ ಪೇಸ್ಟ್ ಇದು ನಿಮಗೆ ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಆಗಿ ಇದು ಕೆಲಸ ಮಾಡುತ್ತೆ. ನಮ್ಮ ಹಲ್ ಮೇಲಿರುವಂಥ ಒಂದು ಟಾಟನ್ನು ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡಿಕೊಡುತ್ತೆ. ಹಾಗೆ ಎನಿಮಲ್ಸ್ಗಳನ್ನ ಇದು ಡ್ಯಾಮೇಜ್ ಮಾಡೋದಿಲ್ಲ. ಬೇರೆ ಪೇಸ್ಟ್ಗಳೆಲ್ಲ ನಿಮಗೆ ಬೋನ್ಸಿಂದ ಯೂಸ್ ಮಾಡಿರ್ತಾರೆ. ಸೊ ಅಂದರೆ ಪ್ರಾಣಿಗಳ ಒಂದು ಮೂಳೆಗಳನ್ನು ಬಳಸಿ ಯೂಸ್ ಮಾಡಿರ್ತಾರೆ. ಅದು ನಿಮ್ಮ ಹಲ್ಲಲ್ಲಿ ನೀವು ಹಲ್ಲನ್ನ ಉಜ್ಜೋದ್ರಿಂದ ಎನಾಮಲ್ ಕೋಟಿಂಗ್ ಏನಿರುತ್ತೆ ಮೊದಲನೇ ಲೇಯರ್ನ ಅದು ನಿಧಾನವಾಗಿ ತೆಗಿತಾ ಬರುತ್ತೆ. ಅದರಿಂದನೇ ನಿಮಗೆ ಸೆನ್ಸಿಟಿವಿಟಿ ಒಂದು ಪ್ರಾಬ್ಲಮ್ ಬರೋದು. ಆ ಒಂದು ಹಲ್ಲು ನೀರು ಕುಡಿದಾಗ ಜುಮ್ ಅನ್ನೋಂಥದ್ದು ಅಥವಾ ಬಿಸಿನೀರು ಕುಡಿದಾಗ ಜುಮ್ ಆಗೋದು ಅಥವಾ ಏನನ್ನ ಸೇವಿಸಿದಾಗ ನಿಮಗೆ ಹಲ್ಲಲ್ಲಿ ಜುಮ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಎನಾಮಲ್ ಏನಾದರೂ ಡ್ಯಾಮೇಜ್ ಆಗ್ತಾ ಬಂದಾಗ ನಿಮಗೆ ಗಮ್ಸ್ ನಿಮಗೆ ವೀಕ್ ಆಗ್ತಾ ಬರುತ್ತೆ. ಓಕೆನಾ? ಸೊ ಹಾಗೆ ಬ್ಯಾಡ್ ಆರ್ಡರ್ ಅಂದರೆ ಬಾಯಲ್ಲಿ ಏನಾದರೂ ಸ್ಮೆಲ್ ಬರೋದನ್ನು ಈಸಿಯಾಗಿ ಕಮ್ಮಿ ಮಾಡುತ್ತೆ. ಜೊತೆಗೆ ಗಮ್ಸಲ್ಲಿ ಏನಾದರೂ ಬ್ಲೀಡಿಂಗ್ ಆಗ್ತಾ ಇತ್ತು ಅಂದರೂ ಕೂಡ ಅದನ್ನು ಕೂಡ ನಿಧಾನವಾಗಿ ಇದು ಕಮ್ಮಿ ಮಾಡುತ್ತೆ. ಅಂದರೆ ಈಗ ತುಂಬ ಜನ ಪಾನ್ ಪರಕ್ ಅಥವಾ ತಂಬಾಕು ಈ ರೀತಿ ಎಲ್ಲ ಹಾಕಿ ಹಲ್ಲನ್ನೆಲ್ಲ ಒಂದು ಸ್ವಲ್ಪ ಹಾಳು ಮಾಡ್ಕೊಂಡಿರ್ತಾರಲ್ವ, ಹಲ್ಲೆಲ್ಲ ಹಳದಿಯಾಗಿ ಹೋಗಿರುತ್ತೆ. ಅದನ್ನು ಕೂಡ ಈಸಿಯಾಗಿ ನೀವು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಪ್ರಾಬ್ಲಮ್ ಇತ್ತು ಅಂತಂದರೆ ಸಣ್ಣಗೆ ಹುಳ್ಕಲ್ಲಾಗಿ ಇನ್ನೊಂದು ಹಲ್ಲಿಗೆ ಹರಡುತ್ತಿದ್ರೆ ಅದನ್ನು ಕೂಡ ಇದೆ ತಡೆಗಟ್ಟಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಬಾಯಲ್ಲಿ ಏನಾದರೂ ಹುಣ್ಣಿತ್ತು ಅಂದರೂ ಕೂಡ ಅದನ್ನು ಈಸಿಯಾಗಿ ತಡೆಗಟ್ಬೋದು. ಮತ್ತು ಒಂದು ಹಲ್ಲಿಂದ ಇನ್ನೊಂದು ಏನೋ ಸಣ್ಣದಾಗಿ ಏನಾದರೂ ಕ್ಯಾವಿಟಿ ಪ್ರಾಬ್ಲಮ್ ಇತ್ತು ಅಂತಂದರೆ ಸಣ್ಣದಾಗಿ ಏನಾದರೂ ಹುಳ್ಕಲ್ಲಾಗಿ ಇನ್ನೊಂದು ಹಲ್ಲಿಗೆ ಹರಡುತ್ತಿದ್ರೆ ಅದನ್ನು ಕೂಡ ಇದೆ ತಡೆಗಟ್ಟಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಜಿಲಿಟಲ್ ಕಂಟೆಂಟ್ ಪೇಸ್ಟ್. ಒಂದೊಂದು ಪೇಸ್ಟನ್ನು ನೀವು ಮಾರ್ಕೆಟಲ್ಲಿ ತಗೋತೀನಿ ಅಂತಂದರೆ ಅದಕ್ಕೆ ತುಂಬಾ ರೇಟ್ ಇರುತ್ತೆ. ಸೊ ನಿಮಗೆ ಆಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಕಮ್ಮಿ ಒಂದು ಪ್ರೈಸಲ್ಲಿ ಕಮ್ಮಿಯಾಗಿ ನಿಮಗೆ ಮೋದಿಕೇರಲ್ಲೇ ಸಿಗುತ್ತೆ. ಆರಾಮಾಗಿ ನೀವು ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಸೊ ಇದಿಷ್ಟು ಕೂಡ ನಿಮಗೆ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.